50% ಬಿಲೋ ಪಾವರ್ಟಿ ಲೈನ್ ನಮ್ಮ ಭಾರತ ದೇಶ. ಫಸ್ಟ್ ಅವ್ರದ್ದು ಏನು ಕುಂದು ಕೊರತೆಗಳಿದೆಯೋ ಅವ್ರಿಗೆ ಅದು ಸರಿಪಡಿಸೋದು ಬಿಟ್ಟು ತಾವು 5 ರೂಪಾಯಿ ಏಕ್ದಮ್ ಮಾಡಿದ್ರಿಂದ ಇವಾಗ ನೀವು ನಿಜವಾಗ್ಲೂ ಹೇಳಿ ರೈತರು ಹಳ್ಳಿಯಿಂದ ಬೆಂಗಳೂರಿಗೆ ತರಬೇಕು ಅಂದ್ರೆ ತರಕಾರಿ ಅವ್ರಿಗೆ ಇವಾಗ ನೋಡಿ ಬಾಂಬೆಯಿಂದ ಬೆಂಗಳೂರಿಗೆ ಬರಬೇಕಂದ್ರೆ 700 ಲೀಟರ್ ಡೀಸೆಲ್ ಬೇಕು. 5 ರೂಪಾಯಿ ಒಂದು ಲೀಟ್ರಿಗೆ ಆದರೆ 3500 ರೂಪಾಯಿ ಇವಾಗ ಜಾಸ್ತಿ ಆಯಿತು. ಈ 3500 ರೂಪಾಯಿ ಲಾರಿ ಅವ್ರಿಗೆ ನಾಳೆ ನೀವು ಕೊಡಬೇಕಿಲ್ಲ ಅಂದ್ರೆ ಲಾರಿ ಕಳಿಸಲ್ಲ ಅವನು. ಆ 3500 ಈ ಬೆಲೆಗಳು ಎಲ್ಲ ತರಕಾರಿ ಆಗಲಿ ಹಣ್ಣುಗಳಾಗಲಿ ಈ ಪದಾರ್ಥದ ಮೇಲೆ ಎಸೆನ್ಷಿಯಲ್ ಕಮೋಡಿಟೀಸು ಪೋರ್ ಮ್ಯಾನ್ ಬಡವರು ಯಾವ ತೊಗೊತಾರೋ ಅದಕ್ಕೆಲ್ಲನೇ ನಾಳೆ ಇನ್ಫ್ಲೇಷನ್ ಜಾಸ್ತಿ ಆಗುತ್ತೆ, ಎಲ್ರಿಗೂ ಜಾಸ್ತಿ ಆಗುತ್ತೆ. ಒಂದು ಎರಡನೇದಾಗಿ ನಾವು ಹೇಳಬೇಕಾಗಿದ್ದಂದರೆ ಇವ್ರಿಗೆ ಇಷ್ಟು ಗೊತ್ತಿದ್ರೆ ಕೂಡ ಇವಾಗ ಫಾರ್ ಎಕ್ಸಾಂಪಲ್ LPG ನಮ್ಮ ಸ್ನೇಹಿತರು ಹೇಳ್ದಂಗೆ LPG 6 ಅಂತ ಹೇಳಿದರು, ಒಳ್ಳೆಯದು, ನಾವೇನು ಹೇಳ್ತಿಲ್ಲ. ಬಟ್ ಇದ್ರೇನು ಕಂಡೀಷನ್ ನೋಡ್ಬೇಕು. ಇವಾಗ ಆ ಒಂದು ವರ್ಷಕ್ಕೆ 6 ಸಿಲಿಂಡರ್ ಇಟ್ಕೊಂಡು ನಾವು ಮಾಡೋಕ್ಕಾಗುತ್ತಾ? ಇವಾಗ ನೋಡಿ 799 ರೂಪಾಯಿ ಕಮರ್ಷಿಯಲ್ಲು, ಆ್ಯಕ್ಚುಯಲ್ ಪ್ರೈಸ್ 430 ರೂಪಾಯಿ ಏನೋ ಇದೆ. 6ಕ್ಕೆ ಮೇಲೆ ಎಲ್ಲರೂ ಖಂಡಿತ 1ಕ್ಕೆ 2 ತೊಗೊತಾನೆ ಇದ್ದಾರೆ. ಈಗ 12 ಅಂದರೆ ಆ್ಯಾವ್ರೇಜ್ ನೀವು ತೊಗೊಂಡ್ರೆ 650 ರೂಪಾಯಿ ಒಂದು ಸಿಲಿಂಡ್ರಿಗೆ ಆಗ್ತಾ ಇದೆ. ಇದು ಹೆಂಗಸರು ಮಿಡ್ಲ್ ಕ್ಲಾಸು ಲೋವರ್ ಮಿಡ್ಲ್ ಕ್ಲಾಸ್ಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂದರೆ ನಮಗೆ ನಿಜವಾಗ್ಲೇ ಇದೆಲ್ಲ ಏನೋಕೆ ಸ್ಕ್ಯಾಮ್ಸ್ ಇಷ್ಟು ಇರೋದ್ರಿಂದನೇ ಇದೆಲ್ಲ ಆಗ್ತಿರೋದು. ಈ ಸ್ಕ್ಯಾಮ್ಸ್ ಎಲ್ಲ ಯಾವುದು ಇರಲಿಲ್ಲ ಅಂದರೆ ಖಂಡಿತವಾಗ್ಲೂ ಈ ಸಬ್ಸಿಡಿನ ಕೊಡೋದು ಬೇಕಾಗಿರಲಿಲ್ಲ, ಈ ಬೆಲೆ ಇನ್ಕ್ರೀಸ್ ಎಲ್ಲ ಮಾಡೋದು ಬೇಕಾಗ್ತಿಲ್ಲ. ಈ ಸ್ಕ್ಯಾಮ್ಸನ್ನು ಕಂಟ್ರೋಲ್ ಮಾಡೋಕ್ಕೆ ಜನರಿಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಇದಕ್ಕೆ ಇಮಿಡಿಯೇಟಾಗಿ ಏನು ಆ್ಯಕ್ಷನ್ ತೊಗೊಬೇಕು? ಕೇಂದ್ರ ಸರ್ಕಾರವರು ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಬೇಕು ಮತ್ತು ರಾಜ್ಯ ಸರ್ಕಾರ ಅವರು ಸೇಲ್ಸ್ ಟ್ಯಾಕ್ಸ್ ಅಟ್ಲೀಸ್ಟ್ 1% ಕಡಿಮೆ ಮಾಡಿದ್ರೆ ಸ್ವಲ್ಪ ನಮಗೆ ರಿಲೀಫ್ ಸಿಗುತ್ತೆ. ಅಟ್ಲೀಸ್ಟ್ ಅದು ಮಾಡಬೇಕು. ಬಟ್ ಫಸ್ಟ್ ಆಫ್ ಆಲ್ ನಾವು 5 ರೂಪಾಯಿ ಇನ್ಕ್ರೀಸ್ನಂತೂ ಖಂಡಿತ ನಾವು ತೊಗೊಳಕ್ಕಿಲ್ಲ. ಏನಕ್ಕೆ ಅಂದರೆ ಇವಾಗ ಇಂಡಸ್ಟ್ರೀಸ್ ಇವಾಗ ನೋಡಿ ಮೇಡಮ್ 4.5 ಲಕ್ಷ ಸಣ್ಣ ಕೈಗಾರಿಕೆಗಳು ಕರ್ನಾಟಕದಲ್ಲವೆ. 4.5 ಲಕ್ಷ ಇವತ್ತು ಇಲ್ಲಿ ಈ ಡೀಸೆಲ್ ಪ್ರೈಸ್ ಜಾಸ್ತಿಯಿಂದ ನಮ್ಮ ಹತ್ರ ಒಂದು ಪಾಲಿಸಿ ಗೌರ್ಮೆಂಟ್ ರೂಲ್ ಹೇಗಿದೆ, ಗೌರ್ಮೆಂಟಲ್ಲಿ ಎಲ್ಲ ಕಡೆ ನಾವೆಲ್ಲ ಇವಾಗ ಲಾರಿ ಫ್ರೈಟ್ 1 ವರ್ಷಕ್ಕೆ ಒಂದು ಸರಿ ನಮ್ಮದು ಪ್ರೈಸ್ ಫಿಕ್ಸ್ಡ್. ಇವಾಗ ನಾನು ಫಿಕ್ಸ್ ಮಾಡಿದರೆ ಇನ್ನು 1 ವರ್ಷಕ್ಕೆ ಅವ್ರು ಏನೂ ಕೊಡೋದಿಲ್ಲ. ನಾವು ಸರಿಗೆ ಅವ್ರಿಗೆ ವಸ್ತು ಕಳಿಸ್ಲಿಲ್ಲ ಅಂದರೆ ಪೆನಾಲ್ಟಿ ಕ್ಲಾಸ್ ಬೀಳುತ್ತೆ. ಲಾರಿ ಅವರೇನು ನಾಳೆ ಬೆಳಗ್ಗೆ ಜಾಸ್ತಿ ಆಯಿತು ಜಾಸ್ತಿ ಕುಡಿತಾರೆ, ನಾವಾಗ ಹೇಳೋಕ್ಕಾಗಲ್ಲ. ಇವಾಗಿರೋ ಕೈಗಾರಿಕೆಗಳು ಇರೋ ಒಂದು ಸ್ಥಿತಿಯಲ್ಲಿ ಒಂದು ಬರಗಾಲ, ಒಂದು ಕಡೆ ಇಂಡಸ್ಟ್ರಿ ಸ್ಲೋ ಡೌನು, ಇನ್ನೊಂದು ಕಡೆ 0.5% ಇನ್ಕ್ರೀಸು, ಇನ್ನೊಂದು ಕಡೆ ಇವಾಗ ನೋಡಿ ಇವಾಗ KSRTC 2 ಸಲ ಸ್ಟ್ರೈಕ್ ಮಾಡಿದ್ರು, ಒಂದು ಕೈಗಾರಿಕೆ ಬಂದಿಲ್ಲ. ಹೀಗಿರೋವಾಗ ಮತ್ತೆ ಈ ಲಾರಿ ಫ್ರೈಟ್ ಯಾರ ತಲೆಗೆ ಬರ್ತಾ ಇದೆ? ಮತ್ತು ಈ ಕಾರ್ಖಾನೆಗಳೆಲ್ಲ ಇನ್ನೇನು 4-5 ದಿವಸದಲ್ಲಿ ಮುಚ್ಚಿಬಿಡ್ತಾರೆ ಎಲ್ಲರೂ. ಸೊ ಇಂಡಸ್ಟ್ರಿ ಇಸ್ ಟೆರಿಬಲಿ ಎಫೆಕ್ಟೆಡ್. ರೈತರು ನಾನು ಹೇಳ್ದಂಗೆ ಅವ್ರಿಗೆಲ್ಲ ಜನರೇಟ್ರು. ಅದರಿಂದ ಇಮಿಡಿಯೇಟಾಗಿ ಸೇಲ್ಸ್ ಟ್ಯಾಕ್ಸ್ ಕಡಿಮೆ ಮಾಡಬೇಕು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಎಕ್ಸೈಸ್ ಡ್ಯೂಟಿ ಕಡಿಮೆ ಮಾಡಬೇಕು. ಅಡ್ವೆಲರಮ್ ಮಾಡ್ಕೊಳ್ಳಿ, ಕಡಿಮೆ ಆದರೆ ಕಡಿಮೆ, ಜಾಸ್ತಿ ಆದರೆ ಜಾಸ್ತಿ, ಅಡ್ವೆಲರಮ್ ಇಟ್ಕೊಳ್ಳಿ. ಬಟ್ ಈ ತೆರಿಗೆಗಳನ್ನ ಇಮಿಡಿಯೇಟಾಗಿ ಅವರು ಕಡಿಮೆ ಮಾಡಬೇಕು ಅಂತ ನಾವು ಕೇಳ್ಕೊತೀವಿ. ಜನರು ತಿಳ್ಕೊಬೇಕು. ಈ ಫ್ರ್ಯಾಕ್ಚರ್ಡ್ ವರ್ಡಿಕ್ಟ್ ಕೊಡ್ತಾರೆ ನೋಡಿ, ಈ 20 MPಗಳು ಈ ಪಾರ್ಟಿ ಇದರಿಂದಾನೇ ಇದೆಲ್ಲ ಬರೋದು ಕಾರಣ. ಏನಕ್ಕೆ ಅಂದರೆ ದೇರ್ ಇಸ್ ಎ ಪಾಲಿಸಿ ಪ್ಯಾರಾಲಿಸಿಸ್. ಯಾವುದೇ ಒಂದು ತೀರ್ಮಾನ ತೊಗೊಳ್ಳಿ ತೊಗೊಳಕ್ಕಾಗಲ್ಲ. ಇವಾಗ ಓಕೆ ರಿಫಾರ್ಮ್ಸ್ ಮಾಡ್ತೀನೋ, ಚಿದಂಬರಂ ಮಾನ್ಯ ಹಣಕಾಸು ಸಚಿವರು ಹೇಳಿದ್ದಾರೆ. ಈಗ ರಿಫಾರ್ಮ್ಸ್ ಮಾಡಬೇಕಾ? ಮಮತಾ ಬ್ಯಾನರ್ಜಿ ಅಲ್ಲಿಂದ ಕಿರಿಸ್ತಾರೆ, ಈ ಕಡೆ ಮುಲಾಯಂ ಸಿಂಗ್ ಕಿರಿಸ್ತಾರೆ. ಇವರು ಏನೋ ಮಮತಾ ಜಾಸ್ತಿ ಆದರೆ ಮುಲಾಯಂ ಸಿಂಗ್ ಸಪೋರ್ಟ್ ಮಾಡ್ತಾರೆ, ಮುಲಾಯಂ ಸಿಂಗ್ ಎದುರಿಸ್ಕೋದ್ರೆ ಮತ್ತೆ ಮಮತಾ ಇಲ್ಲಾಂದರೆ ಜೈಲಿತ್ತೆ. ಹೀಗೆ ಆಗಿ ಈ ಫ್ರ್ಯಾಕ್ಚರ್ಡ್ ವರ್ಡಿಕ್ಟ್ ಇರೋವಾಗೆಲ್ಲನೂ ಇದೇನೇ ಆಗ್ತಾ ಇರೋದು. ಆದ್ದರಿಂದ ದಯವಿಟ್ಟು ಯಾವುದೋ ಒಂದು ಪಾರ್ಟಿಗೆ ಇದು ಇಟ್ ಈಸ್ ನಥಿಂಗ್ ಬಟ್ ಪಾಲಿಸಿ ಪ್ಯಾರಾಲಿಸಿಸ್ ದಟ್ ಈಸ್ ಎಫೆಕ್ಟಿಂಗ್ ಎವ್ರಿ ಪ್ಲೇಸ್. ಒಂದು ಡಿಸಿಷನ್ಸ್ ತೊಗೊತಾ ಇಲ್ಲ. ಎಲ್ಲ ಜನರು ಕಾಮನ್ ಮೇಲೆ ಹಾಕೋದು ಅವ್ರಿಗೆ ಏನು ಗೊತ್ತಾಗುತ್ತೆ ಪಾಪ. ಬಟ್ ಅದೇ ಥರ ಯಾರೋ ಒಬ್ರು ಹೇಳಿದ್ರು ಎಷ್ಟು ಹಣ ಹೊರದೇಶದಲ್ಲಿ ನಮ್ಮವ್ರು ಇಟ್ಟಿದ್ದಾರೆ ಅಂದರೆ ಅದು ಮಾತ್ರ ಬಂದಂದರೆ 20 ವರ್ಷಕ್ಕೆ ಸಬ್ಸಿಡಿನೇ ಯಾರಂದು ಸಬ್ಸಿಡಿ ಇಲ್ದಂಗೆ 20 ವರ್ಷ ನಾವು ಬಾಳ್ಬೋದು, ಟ್ಯಾಕ್ಸ್ ಇಲ್ದಂಗೆ ಬಾಳ್ಬೋದು. ಅದಕ್ಕೆ ಯಾವ ಪ್ರಯತ್ನ ಮಾಡ್ತಾ ಇಲ್ಲ. ಇವ್ರುಗಳೆಲ್ಲ ಬರೀ ರಿಫಾರ್ಮ್ಸ್ ಅಂತಿದ್ದಾರೆ. ನಮ್ಗೆ ಇವಾಗ ನೋಡಿ ಫಾರ್ ಎಕ್ಸಾಂಪಲ್ FDI ಇನ್ ರಿಟೇಲ್. ಇವಾಗ FDI ಇನ್ ರಿಟೇಲ್ ಇಲ್ಲಿಗೆ ಬೇಕಾಗಿದೆಯಾ? ಇಡೀ ಭೂಲೋಕ ಇವತ್ತು ಬಂದು ಭಾರತ ದೇಶ ನೋಡ್ತಾ ಇದೆ. ಯಾಕೆಂದರೆ 120 ಕೋಟಿ ಜನ ಇಲ್ಲಿ ಮಾರ್ಕೆಟ್ ಇದೆ. ಬೇರೆ ಕಡೆ ಎಲ್ಲ ಎಕನಾಮಿಕ್ ಸ್ಲೋ ಡೌನ್ ಆಗಿದೆ. ಇಲ್ಲಿ ಬರ್ತಾರೆ, ಅಲ್ಲಿಂದ ಹಣ ತೊಗೊಂಬರ್ತಾರೆ, ಇಲ್ಲಿ ಹಣ ತೊಗೊಂಬಂದ್ಬಿಟ್ಟು ಇಲ್ಲೇ ವ್ಯಾಪಾರ ಮಾಡಿ ಇಲ್ಲೇ ಮಾರ್ಬಿಟ್ಟು ಇಲ್ಲಿಂದ ಲಾಭ ಮಾತ್ರ ತೊಗೊಂಡೋಗ್ತಾರೆ. ಈ FDI ರಿಟೇಲ್ ಅಗತ್ಯ ಇದೆಯೇ? ಇದೊಂದು.